ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಪನ್ನೀರ್ ರೆಸಿಪಿನ ನೋಡೋಣ ಬನ್ನಿ ಫ್ರೆಂಡ್ಸ್. ಪನ್ನೀರ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು 1 ಲೀಟರ್ ಫುಲ್ ಇಲ್ಲ ಫ್ರೆಂಡ್ಸ್, ಹಾಲಿದು ಪಾವು ಲೀಟರ್ ಇದೆ. ಪಾವು ಲೀಟರ್ ಹಾಲಿದೆ. ಇದು ಹಸಿ ಹಾಲನ್ನು ತಗೊಂಡು ಇದಕ್ಕೆ ನಿಂಬೆ ರಸ ಬೇಕು ಫ್ರೆಂಡ್ಸ್. 2 ಅಥವಾ 3 ನಿಂಬೆ ಹಣ್ಣು ಬೇಕು. ರಸನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಹಾಲನ್ನು ಗ್ಯಾಸ್ ಮೇಲೆ ಕಾಸ್ಕೋತಾ ಇದ್ದೀನಿ ನೋಡಿ. ಹಾಲು ಕೆನೆ ಕೆಟ್ಕೋಬಾರ್ದು ಫ್ರೆಂಡ್ಸ್. ಇದನ್ನು ಹಾಗೆ ಸ್ವಲ್ಪ ಹಾಲು ಬೆಚ್ಚಗೆ ಆದ ಕ್ಷಣವೇ ಸ್ಪೂನ್ಲೆ ಹಾಗೆ ಬಿಡದೆ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಹಾಲು ಕೆನೆ ಕೆಟ್ಕೋಬಾರ್ದು ನೋಡಿ. ಇವಾಗ ಸ್ವಲ್ಪ ಹಾಲು ಬೆಚ್ಚಗೆ ಆಗಿದೆ. ಈ ಥರ ಸ್ಪೂನ್ಲೆ ಹಾಗೆ ಮಿಕ್ಸ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ನೋಡಿ, ಈ ಥರ ಮಿಕ್ಸ್ ಮಾಡ್ಕೋಬೇಕು, ಇಲ್ಲಾಂದರೆ ಹಾಲು ಕೆನೆ ಆಗಿಬಿಡುತ್ತೆ ಅದು. ನೋಡಿ, ಈ ಥರ ಹಾಲು ಉಕ್ಕು ಬಂದ ಕ್ಷಣವೇ ಅದಕ್ಕೆ ನಿಂಬೆ ಹಣ್ಣು ರಸನ ತೆಗೆದಿಟ್ಕೊಂಡಿದ್ವಲ್ಲ ಫ್ರೆಂಡ್ಸ್, ಆ ನಿಂಬೆ ಹಣ್ಣನ್ನು ಇದಕ್ಕೆ ಸ್ವಲ್ಪನೇ ಹಾಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಹೋಗ್ಬಂತಲ್ಲ ಸ್ವಲ್ಪ ಹಾಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇಷ್ಟೇ ರಸನ 3 ಸರಿ ಹಾಕೋತೀನಿ ನಾನು. ಒಮ್ಮೆ ಹಾಕೊಂಡು ಬಿಟ್ಟರೆ ಅದು ಸರಿ ಆಗಲ್ಲ, ಹಾಗಾಗಿ 3 ಸರಿ ಹಾಕೊಳ್ಳೋಣ. ನೋಡಿರಿ, ಇವಾಗ ಹಾಲು ಒಡಿತು ನೋಡಿ. ಹಾಲು ಒಡೆದಿದೆ ಇದು ನೋಡಿ. ಇನ್ನೊಮ್ಮೆ ನಿಂಬೆ ರಸನ ಹಾಕ್ಕೊಂಡೆ ನೋಡಿ. ನೋಡಿ, ಈ ಥರ 1-2 ನಿಮಿಷ ಮಿಕ್ಸ್ ಮಾಡಿಕೊಡ್ರಿ. ಅಂಗಡಿಯಲ್ಲಿ ಸಿಕ್ಕಾಪಟ್ಟೆ ರೊಕ್ಕ ಕೊಟ್ಟು ತರೋ ಬದಲು ಈ ಥರ ಮನೆಯಲ್ಲಿ 1 ಲೀಟರ್ ಹಾಲಲ್ಲಿ ಎಷ್ಟು ಪನ್ನೀರ್ ಆಗುತ್ತೆ ಫ್ರೆಂಡ್ಸ್. ಇದೇ ಥರ ಮನೆಯಲ್ಲಿ ಮಾಡ್ಕೊಡ್ರಿ ನೋಡಿ. ಇನ್ನು ಫ್ರೆಂಡ್ಸ್, ಇನ್ನೊಂದು ಸಲ ಹಾಕ್ಕೊಂಡ್ಬಿಟ್ಟೆ ನಿಂಬೆ ರಸನ ನೋಡಿ. ಇವಾಗ 3 ಸಲ ಹಾಕ್ಕೊಂಡೆ. ಆಲ್ಮೋಸ್ಟ್ ಇದು ರೆಡಿ ಆಗಿದೆ ಫ್ರೆಂಡ್ಸ್. ಇವಾಗ ಹಾಲು ಒಡೆದಿದ್ದು ನೋಡಿ. ಈ ಥರ ಮನೆಯಲ್ಲಿ ತಾಜಾ ಆದಂತಹ ಪನ್ನೀರ್ ರೆಸಿಪಿನ ಮಾಡಿಕೊಳ್ರಿ ಫ್ರೆಂಡ್ಸ್, ಸಖತ್ತಾಗಿರುತ್ತೆ. ಹಾಗೂ ಪನ್ನೀರ್ ರೆಸಿಪಿ ಸಖತ್ತಾಗಿರುತ್ತೆ, ಹಾಗೂ ಅದು ದೇಹಕ್ಕೆ ಒಂಥರ ಪೌಷ್ಟಿಕಾಂಶ ಆಹಾರನೇ ಅನ್ಬೋದು ನೋಡಿ. ಇವಾಗ ರೆಡಿ ಆಯಿತು. ಇಲ್ಲಿ ಒಂದು ಸಾನಿಗೆ ಇರುವಂತಹ ತೂತಿನ ಸಾನಿಗೆ ಇಟ್ಕೊಂಡು ಅದಕ್ಕೆ ಅಷ್ಟು ಬೋಗಾಣಿಯಲ್ಲಿರೋದನ್ನು ಸುರ್ಕೊಂಡೆ ನೋಡಿ ಫ್ರೆಂಡ್ಸ್. ಅದು ಎಲ್ಲ ನೀರು ಬಸಿಯತ್ತೆ ಫ್ರೆಂಡ್ಸ್. ಹಾಗೆ ಅದು ಹುಳಿ ಹೋಗೋವರೆಗೂ ಕ್ಲೀನ್ ಮಾಡ್ಕೊಳ್ಬೇಕು. ಅದನ್ನು 3 ಸರಿ ಕ್ಲೀನ್ ಮಾಡ್ಕೊಳ್ಬೇಕು ನೋಡಿರಿ. ಇವಾಗ ಅದನ್ನು ಕ್ಲೀನ್ ಮಾಡ್ಕೊಂಡೆಲ್ಲ ನಾನು. ಇದನ್ನು ಒಂದು ಕಾಟನ್ ಬಟ್ಟೆಗೆ ಹಾಕೋತಾ ಇದ್ದೀನಿ ನೋಡಿ. ನೋಡಿ, ಈ ಥರ ಈ ಜರಡಿಯಿಂದ ಕಾಟನ್ ಬಟ್ಟೆಗೆ ಹಾಕ್ಕೊಂಡೆ ಇದನ್ನು ಸ್ವಲ್ಪ ಹಿಂಡ್ಕೋಬೇಕು ನೋಡಿ. ನೀರು ಹೋಗೋವರೆಗೂ ಇದನ್ನು ಈ ಥರ ಹಿಂಡ್ಕೋಬೇಕು ನೋಡಿ. ಅಷ್ಟು ನೀರು ಹಿಂಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್. ವಿಡಿಯೋನ ಕೊನೆವರೆಗೂ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋ ಹೇಗಿದೆ ಅಂತ ಕೊನೆಯಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನೋಡಿ, ಎಲ್ಲ ನೀರು ತೆಗೆದುಬಿಟ್ವಿ ನೋಡಿ. ಈ ಥರ ಆಗಿದೆ ನೋಡಿರಿ. ಇದನ್ನು ಈ ಬಟ್ಟೆಯಲ್ಲಿ ಹಾಕ್ಕೊಂಡು ನೀಟಾಗಿ ಚೌಕಾಕಾರದಲ್ಲಿ ಈ ಥರ ಕೈಲೇ ಒತ್ತಕ್ಕೋಬೇಕು ಫ್ರೆಂಡ್ಸ್. ನೀಟಾಗಿ ಈ ಬಟ್ಟೆನ 2 ಸರಿ ಮಡಿಸ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್.
ನಮಗೆ ಯಾವ ಆಕಾರ ಬೇಕಾ ನೋಡಿ ಈ ಥರ ನೀಟಾಗಿ ಬಟ್ಟೆನ ಮಡಚಿ ಒತ್ತುಕೊಳ್ಬೇಕು ಫ್ರೆಂಡ್ಸ್. ಅದು ಚೌಕಾಕಾರದಲ್ಲಿ ಬರೋ ಥರ ನೋಡಿ ನಾನು ಹೀಗೆ ಒತ್ತಿ ಈ ಪ್ಲೇಟಲ್ಲಿ ಹಾಕ್ಕೊಂಡು ಒತ್ತಿದ್ದೀನಿ ನೋಡಿ ಫ್ರೆಂಡ್ಸ್. ಇದನ್ನು ಪನ್ನೀರ್ ಸಖತ್ತಾಗಿ ಬರುತ್ತೆ ಫ್ರೆಂಡ್ಸ್. ನೋಡ್ರಿ ಇವಾಗಿದು ಆಯ್ತಲ್ಲ ಫ್ರೆಂಡ್ಸ್. ಈ ಬಟ್ಟೆನ ಅದಕ್ಕೆ ಸುತ್ತಿಬಿಟ್ಟು ಇದರ ಮೇಲ್ಗಡೆ ಇನ್ನೊಂದು ಪ್ಲೇಟನ್ನು ತಗೊಳ್ಳೋಣ ಫ್ರೆಂಡ್ಸ್. ನೋಡಿ ಈ ಪ್ಲೇಟನ್ನು ಇದ್ರ ಮೇಲ್ಗಡೆ ಇಟ್ಕೊಂಡು ಇದರ ಮೇಲ್ಗಡೆ ಒಂದು ಭಾರವಾದ ವಸ್ತುನ ಇಡಬೇಕು ನಾನು. ಹಾಗಾಗಿ ಇಲ್ಲಿ ಚಟ್ನಿ ಕುಟ್ಟುವಂಥ ಕಲ್ಲನ್ನು ಇಟ್ಟಿದ್ದೀನಿ ನೋಡ್ರಿ ಫ್ರೆಂಡ್ಸ್. 2 ರಿಂದ 3 ಗಂಟೆ ಆದಮೇಲೆ ಪನ್ನೀರ್ನ ತೆಗೆದೆ ಫ್ರೆಂಡ್ಸ್. ನೋಡಿ ನಮ್ಮ ಪನ್ನೀರ್ ರೆಡಿಯಾಗಿದೆ. ನೋಡಿ ನಮ್ಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಕಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇದು ನಾವು 1/2 ಲೀಟರ್ನಲ್ಲಿ ಮಾಡ್ಕೊಂಡಿದ್ದು ಫ್ರೆಂಡ್ಸ್. ಇದು 1 ಲೀಟರ್ ಹಾಲಿಲ್ಲ, ಫುಲ್ಲು 1/2 ಲೀಟರಲ್ಲಿ ಇಷ್ಟೆಲ್ಲ ಪನ್ನೀರ್. ನೋಡಿ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿರಿ ಫ್ರೆಂಡ್ಸ್. ನೋಡಿ ನಮ್ಮ ಪನ್ನೀರ್ ರೆಡಿಯಾಗಿದೆ ಫ್ರೆಂಡ್ಸ್. ಲೈಕ್, ಶೇರ್, ಕಮೆಂಟ್ ಮಾಡಿ ಫ್ರೆಂಡ್ಸ್ ತಪ್ಪದೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್. ಬಾಯ್ ಬಾಯ್.